ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 119ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮನೋವ್ಯಥೆಯಿಂದ ಕಣ್ಣೀರು ಸುರಿಸುತ್ತೇನೆ, ನಿನ್ನ ವಾಗ್ದಾನಾನುಸಾರವಾಗಿ ನನ್ನನ್ನು ಬಲಪಡಿಸು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವಜನರೇ, ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಮನೋವ್ಯಥೆಯಿಂದ ಕಣ್ಣೀರನ್ನು ಸುರಿಸ್ತಾ ಇರುವಂತಹ ನಿನ್ನನ್ನು ನಾನು ಏನು ಮಾಡ್ತೇನೆ, ಬಲಪಡಿಸುತ್ತೇನೆ. ನಿನ್ನ ಮನೋವ್ಯಥೆಯನ್ನು ನಾನು ಏನು ಮಾಡ್ತೇನೆ, ತೆಗೆದುಹಾಕುತ್ತೇನೆ ಎಂದು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೈವಜನರೇ, ಆತನು ತನ್ನ ವಾಗ್ದಾನಾನುಸಾರವಾಗಿ ನಮ್ಮನ್ನು ಏನು ಮಾಡುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ಆತನು ನಮ್ಮ ಜೀವಿತಗಳಲ್ಲಿ ತನ್ನ ವಾಗ್ದಾನವನ್ನು ಮಾಡುವವನಾಗಿದ್ದಾನೆ, ಕ್ರಿಯಾರೂಪಕ್ಕೆ ತೆಗೆದುಕೊಂಡು ಬರುವವನಾಗಿದ್ದಾನೆ, ಅಂದರೆ ಕಾರ್ಯ ಸಾಧಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೈವಜನರೇ, ದೇವರ ವಾಗ್ದಾನಗಳು ಯಾವಾಗ ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುತ್ತೋ ಆಗ ನಮಗಿರುವಂತಹ ಪ್ರತಿಯೊಂದು ಕಣ್ಣೀರುಗಳು ಅದು ಮಾರ್ಪಡುವಂತಾಗಿದೆ. ಎಲ್ಲ ಮನೋವ್ಯಥೆಗಳನ್ನು ಕರ್ತನ ಏನು ಮಾಡುವವನಾಗಿದ್ದಾನೆ, ತೆಗೆದುಹಾಕುವವನಾಗಿದ್ದಾನೆ. ಇವತ್ತು ಎಷ್ಟೋ ವಿಚಾರಗಳಲ್ಲಿ ನಾವು ಏನಾಗಿರ್ತೇವೆ, ಮನೋವ್ಯಥೆ ಪಡ್ತಾ ಇರ್ತೇವೆ. ಹೃದಯದಲ್ಲಿ ಒಂದು ದುಃಖ, ಹೃದಯದಲ್ಲಿ ಒಂದು ಕಳವಳ, ಗಲಿಬಿಲಿ ಅದೇನಾಗಿರುತ್ತೆ, ಹೋರಾಡಿಕೊಂಡಿರುತ್ತೆ. ಆಗ ನಾವು ಕರ್ತನ ಸಮ್ಮುಖಕ್ಕೆ ಹೋಗಬೇಕು. ಕರ್ತನೇ, ನನ್ನ ಹೃದಯದಲ್ಲಿರುವಂತಹ ದುಃಖವನ್ನು ನೀನು ತೆಗೆದುಹಾಕು ಸ್ವಾಮಿ, ನನ್ನ ಹೃದಯದಲ್ಲಿರುವಂತಹ ಕಣ್ಣೀರನ್ನು ಮಾರ್ಪಡಿಸು ದೇವರೇ, ನಿನ್ನ ವಾಗ್ದಾನಗಳು ನನ್ನ ಜೀವಿತದಲ್ಲಿ ತಿಳಿದು ಬರಲಿ ದೇವರೇ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ನಮಗಿರುವಂತಹ ಎಲ್ಲ ದುಃಖವಾದ ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೈವಜನರೇ, ಆದುದರಿಂದ ನಮ್ಮ ಮನೋವ್ಯಥೆಗಳನ್ನು ಕರ್ತನ ಮುಂದೆ ಇಟ್ಟು ನಾವು ಅರಿಕೆ ಮಾಡಬೇಕು. ಆಗ ಆತನು ತನ್ನ ವಾಗ್ದಾನಾನುಸಾರವಾಗಿ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ದೇವರೇ, ಅವರಿಗೆ ಇರುವಂತಹ ಎಲ್ಲ ಮನೋವ್ಯಥೆಗಳನ್ನು ಮಾರ್ಪಡಿಸು, ದುಃಖಗಳನ್ನು ಮಾರ್ಪಡಿಸು. ನಿನ್ನ ವಾಗ್ದಾನಾನುಸಾರವಾಗಿ ನಿನ್ನ ಜನರನ್ನು ಬಲಪಡಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.